ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ಸಾತೋದ ಮಿಸ್ ಆದ ಅಥವಾ ಏನೋ ಹತ್ಯೆ ನಡೆದೋಯ್ತು ಸರಣಿ, ಅದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಏನೂ ಕಾನೂನು ಸಪೋರ್ಟ್ ಮಾಡಲ್ಲ, ಖಾಲಿ ಕೂತಿರ್ತೀರಿ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಇದನ್ನು ಗಮನಿಸಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಗೊತ್ತು, ನನ್ನ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಹೇಳ್ತೀನಿ ಅಂತ ಬಂದಾಗ ನೀವು ಅವನನ್ನ ಆಗೋಗಿರೋದು ಆಗೋಗೈತೆ ಹೋಗು ಅಂತೀರಾ, ಅಥವಾ ನನ್ನ ಫ್ಯಾಮಿಲಿಯವ್ರಿಗೆ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತೀರಾ? ಹೇಳ್ರಪ್ಪ. ಈಗ ಅಲ್ಲಿ ಯಾರಾದ್ರೂ ಮಾಡಿರ್ಲಿ, ಅದು ಸೆಕೆಂಡರಿ. ಬಟ್ ಮಾಡಿದ್ದಾರ ಇಲ್ವಾ ಅನ್ನೋದು ತನಿಖೆ ನಡೆಯೋದಿಕ್ ಬಿಡ್ಕೊಡಿ. ಈ ವ್ಯವಸ್ಥೆನಲ್ಲಿ ಯಾರು ಮೋಸ ಮಾಡ್ತಾರೋ, ಯಾರು ಅನ್ಯಾಯ ಮಾಡ್ತಾರೋ, ಯಾರು ಕಾನೂನಿನ ಕಣ್ಣಿಗೆ ಮಣ್ಣೆರಸ್ತಿದಾರೋ ಗೊತ್ತಿಲ್ಲ. ಪ್ರತಿಯೊಬ್ರು ಮಾಡ್ತಿರ್ತಕ್ಕಂಥದ್ದು ಈ ದೇಶದ ಕಾನೂನಿನ ಗೌರವ ಆಗಿದೆಯಲ್ಲ, ಸಂವಿಧಾನ, ಅದಕ್ಕೆ ಮೋಸ ಮಾಡ್ತಿದ್ದಾರೆ. ಅದಕ್ಕೆ ಮೋಸ ಮಾಡ್ತಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಕೇರಳ ಸರ್ಕಾರ ಏನಾದ್ರೂ ಬಂದು ಇದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಮಾಡುತ್ತಾ ಅಂತ ಅನ್ನಿಸ್ತಿದೆ. ನಿಮ್ಮ ಹತ್ರನೇ ರಕ್ಷಣೆ ಕೊಡಿ ಅಂತ ಕೇಳಕ್ ಬಂದಂತ ಒಬ್ಬ ವ್ಯಕ್ತಿ ಓಡೋಗ್ತಾನೆ, ತಲೆಮರೆಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತಂದ್ರೆ. ಎಲ್ರಿಗೂ ನಮಸ್ಕಾರ, ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಇಡೀ ರಾಜ್ಯವೇ ಕಾದು ಕುಳಿತಿರ್ತಕ್ಕಂಥ ಆ ಒಂದು ಕೇಸ್ ಹಳ್ಳ ಹಿಡಿಯುವಂತಹ ಎಲ್ಲ ಲಕ್ಷಣಗಳು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದಾವೆ ಅಂತ ಈಗ ಅನ್ನಿಸ್ತಾ ಇದೆ. ಅಂಡ್ ಆ ಕೇಸೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಬಂದು, ನಾನು ಈ ತರ ಮಾಡಿದ್ದೀನಿ, ನನ್ನ ಕೈಲಿ ಈ ತರ ಕೆಲಸ ಮಾಡಿಸಿದ್ದಾರೆ, ನಾನು ಅದನ್ನು ಹೊರಗೆ ತೆಗಿತೀನಿ, ನನಗೆ ರಕ್ಷಣೆ ಕೊಡಿ, ನಾನು ಮಾಡಿರ್ತಕ್ಕಂಥ ಪಾಪವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಈ ವ್ಯವಸ್ಥೆಯನ್ನ ನಂಬ್ಕೊಂಡು ಬಂದ. ಇವಾಗ ಅನ್ನಿಸ್ತಿದೆ ನಂಗೆ, ಪಾಪ ನೀನು ಯಾಕಾದ್ರೂ ಬಂದೆಯಾ? ಕನಿಷ್ಠ ಪಕ್ಷ ನಿನಗೆ ಬಂದಿರೋದಕ್ಕೆ ಸಂಬಂಧಪಟ್ಟಾಗೆ ತನಿಖೆ ಇರಲಿ, ನ್ಯಾಯ ಇರಲಿ, ನಿನಗೆ ರಕ್ಷಣೆನೇ ಸಿಗ್ತಿಲ್ವಲ್ಲಯ್ಯ. ಯಾರನ್ನ ನಂಬ್ಕೊಂಡಯ್ಯ ಬಂದೆ ಈ ವ್ಯವಸ್ಥೆನ? ಅಲ್ಟಿಮೇಟ್ಲಿ ಒಂದು ಸತ್ಯ ಅರ್ಥವಾಗಿದ್ದೇನು ಅಂತಂದ್ರೆ, ಈ ಕೇಸ್ನ ಮೂಲಕ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ಹೋಗಬಾರದು, ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ಳಬಾರದು, ನಾನು ಕಂಡಿದ್ದೀನಿ ಅದು ನಾನು ಹೇಳ್ತೀನಿ ಅಂತ ಹೋಗಬಾರದು ಅನ್ನುವಂಥದ್ದು ಈ ಒಂದು ಕೇಸ್ನ ಮೂಲಕ ನಮಗೆ ಅರಿವಾಗ್ತಾ ಇದೆ. ಎಚ್ಚೆತ್ಕೊಳ್ಳಿ ಜನ, ಇನ್ನು ಮುಂದಕ್ಕಾದ್ರೂ. ಓಕೆ, ಈ ಒಂದು ಕೇಸ್ ಏನೇನಾಗಬೇಕಾಗಿತ್ತು, ಏನೇನಾಗ್ತಿದೆ, ಮುಂದೆ ಏನಾಗಬಹುದು ಎಲ್ಲವನ್ನು ಕೂಡ ನಾನು ನಿಮಗೆ ಸರಳವಾಗಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅನಾಮಧೇಯ ವ್ಯಕ್ತಿಯೊಬ್ಬ ಮುಸುಕುದಾರಿಯಾಗಿ ಬಂದು ವಕೀಲರನ್ನ ಭೇಟಿ ಮಾಡಿ, ಈ ತರ ಒಂದು 16 ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಈ ತರ ಕೆಲಸ ಮಾಡಿಸಿದ್ದಾರೆ, ಮಾಡಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೆದರಿಸಿ ಬೆದರಿಸಿದ್ರು. ಅಂತೂ ಇಂತೂ 2014ರಲ್ಲಿ ನಾನು ಅಲ್ಲಿಂದ ಅಬ್ಸ್ಕ್ಯಾಂಡ್ ಆಗೋದೆ, ಫ್ಯಾಮಿಲಿ ಕಟ್ಕೊಂಡು. ಈಗ ಸಾಮಾಜಿಕ ಜಾಲತಾಣಗಳಿದೆ, ಇದೆಲ್ಲವನ್ನು ನೋಡ್ತಾ ಇದ್ರೆ ಇದೆಲ್ಲವನ್ನು ನಾನು ಹೇಳಬೇಕು, ಸತ್ಯವನ್ನ ಜನರಿಗೆ ತಿಳಿಸ್ಬೇಕು, ನಾನು ಮಾಡಿರ್ತಕ್ಕಂಥ ಆ ಕೆಲಸ ಇದೆಯಲ್ಲ, ಆ ಹೆಣಗಳನ್ನ ಊತಾಕಿರುವಂಥದ್ದು, ಆ ಜಾಗ ನನಗೆ ಗೊತ್ತು, ಅದನ್ನ ನಾನು ತೆಗಿತೀನಿ, ಕಾನೂನು ಅದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು, ನನಗೆ ರಕ್ಷಣೆ ಕೊಡಬೇಕು, ನನ್ನ ಐಡೆಂಟಿಟಿಯನ್ನ ಎಲ್ಲೂ ಕೂಡ ಬಿಡಬಾರ್ದು ಅಂತ ಕೇಳ್ಕೊಂಡು ಕೋರ್ಟ್ಗೆ ಹೋಗಿ, ಕೋರ್ಟ್ನ ಮೊರೆಯಲ್ಲಿ 164 ಸ್ಟೇಟ್ಮೆಂಟ್ ಪ್ರಕಾರ ತನ್ನ ಹೇಳಿಕೆಯನ್ನು ಕೂಡ ಕೊಟ್ಟು, ಅದಾದ ನಂತರ ಆಚೆಗೆ ಬಂದಿರ್ತಾನೆ. ಅವನಿಗೆ ಆ ಕ್ಷಣದಲ್ಲಿ ಒಂದು ನಂಬಿಕೆ ಎದ್ದಿರಬಹುದು, ಇನ್ನು ಮುಂದೆ ಆದ್ರೂ ನ್ಯಾಯ ಸಿಕ್ಬಿಡುತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬಿಡುತ್ತೆ, ನನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡು ಬಂದಿರ್ತಾನೆ. ಆದರೆ ನಿನ್ನೆಯ ಇನ್ಸಿಡೆಂಟ್ ಅನ್ನ ಗಮನಿಸಿದ್ರೆ, ಅಂದ್ರೆ ಯಾವ ವ್ಯಕ್ತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾನಲ್ಲ, ಆ ವ್ಯಕ್ತಿ ಸ್ಥಳ ಮಹಜರು ಮಾಡುವಂತಹ ಜಾಗಕ್ಕೆ ವಕೀಲರ ಜೊತೆಗೆ ಕಾರ್ನಲ್ಲಿ ಹೋಗಿರ್ತಾನೆ. ಅಂದ್ರೆ ಕೋರ್ಟ್ಗೆ ಹೋಗೋದಕ್ಕೂ ಮೊದಲು ಒಂದು ತಲೆಬುರುಡೆ, ಒಂದಷ್ಟು ಮೂಳೆಗಳನ್ನ ತೆಗೆದುಕೊಂಡು ಬಂದು, ನೋಡಿ ಇದೇ ನಾನು ಮಾಡಿದ್ದಂಥದ್ದು, ಈ ರೀತಿ ಸಾಕಷ್ಟಿದಾವೆ, ಅದನ್ನು ಹೊರಗೆ ತೆಗಿತೀನಿ ಅಂತ ಇಡೀ ದೇಶವೇ ತಿರುಗಿ ನೋಡುವಂತ ಒಂದು ಮಾಹಿತಿಯನ್ನ ಆತ ಹೇಳಿದ್ರು ನಮ್ಮ ಕಾನೂನು ಈ ಕ್ಷಣದವರೆಗೂ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದ್ರೆ ಇದು ನಮ್ಮ ದೌರ್ಭಾಗ್ಯವೇ ಸರಿ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ಥಳ ಮಹಜರು ನಾಳೆ ಆಗುತ್ತೆ ಅಂತ, ಅಂದ್ರೆ ನಿನ್ನೆ ಆಗುತ್ತೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದೋ. ಬಟ್ ಪೊಲೀಸರು ಆ ಜಾಗಕ್ಕೆ ಬರಲೇ ಇಲ್ಲ. ಆ ಜಾಗದಲ್ಲಿ ಆ ದೂರುದಾರ ಇದ್ನಲ್ಲ, ಆ ಮುಸುಕುದಾರಿ ವ್ಯಕ್ತಿ, ಆತ ಹಾಗೇನೆ ವಕೀಲರು ಆ ರಸ್ತೆ ಬದಿಯಲ್ಲಿ ಕಾಯ್ತಾ ಕೂತಿರ್ತಾರೆ. ಒಂದಷ್ಟು ವಾಹನಗಳು ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಪೊಲೀಸ್ ಪ್ರೊಟೆಕ್ಷನ್ ಆ ವ್ಯಕ್ತಿಗೆ ಇಲ್ಲ. ಅಪ್ಪಿ ತಪ್ಪಿ ಯಾವ್ದಾದ್ರು ಒಂದು ವೆಹಿಕಲ್ ಬೇಕು ಅಂತನೋ ಬೇಡ ಅಂತನೋ ಹೊಡ್ಕೊಂಡು ಹೋಯ್ತು ಅಂತಂದ್ರೆ ಇಡೀ ಕರ್ನಾಟಕ ಸರ್ಕಾರದ ಬೇಜವಾಬ್ದಾರಿತನ ಈ ದೇಶದಲ್ಲಿ ಎದ್ದು ಕಾಣುತ್ತೆ. ಪ್ರತಿಯೊಬ್ರು ಈ ರೀತಿ ಒಂದು ನ್ಯಾಯನ ಕೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ನಿಮ್ದೆಂತ ಸರ್ಕಾರ, ನಿಮ್ದೆಂತ ಕಾನೂನು, ನಿಮ್ದೆಂತ ವ್ಯವಸ್ಥೆ ಅಂತ ಜನ ಚೀಮಾರಿ ಹಾಕೋದ್ರಲ್ಲಿ ತುಂಬಾ ದೂರ ಏನಿಲ್ಲ ಅಂತ ಅನ್ನಿಸ್ತಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಯಾಕೆ ಆ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗಿಲ್ಲ, ಜೊತೆಗೆ ಯಾಕೆ ನಾವು ಆ ಜಾಗಕ್ಕೆ ಹೋಗಿ ಸ್ಥಳ ಮಹಜರನ್ನ ಮಾಡಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸರಳವಾಗಿ ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ಕೇಸ್ ಏನಿದೆ,
ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿರುವ ಬಗ್ಗೆ ತನಿಖಾಧಿಕಾರಿಗಳಿಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು ತನಿಖಾಧಿಕಾರಿಗಳಿಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಯಾರು ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ ಆ ಟೀಮ್ಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು. ಈ ವಿಷಯವನ್ನ ಪ್ರಕರಣದ ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ಅವರ ಪರವಾದ ವಕೀಲರು ತಂದಿರುವುದಿಲ್ಲ. ಈ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತದೆ. ಅಂದ್ರೆ ಫಸ್ಟ್ ಹೇಳ್ತಿರೋರು ನಮ್ಗೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಈ ಮಾಹಿತಿ. ಸುಪ್ರೀಂ ಕೋರ್ಟ್ ನಲ್ಲಿ ಈ ರೀತಿ ಆಗಿರ್ತಕ್ಕಂಥ ಒಂದು ಕೇಸ್ಗೆ ಅರ್ಜಿ ಸಲ್ಲಿಕೆ ಆಗಿರೋ ಸಂಬಂಧಪಟ್ಟಂಗೆ ರೀಸೆಂಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಬಂದಿರತಕ್ಕಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಕೊಡ್ತಾವನಲ್ಲ ದೂರುದಾರ ಅಥವಾ ಅವನ ಪರ ವಕೀಲರು ಯಾರು ಕೂಡ ಬಂದು ನಮಗೆ ಈ ಮಾಹಿತಿಯನ್ನ ನೀಡಿರುವುದಿಲ್ಲ. ಇದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ, ನಮ್ ತಪ್ಪಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್. ಸೆಕೆಂಡ್ ಪಾಯಿಂಟ್ ಬಂದು ಆ ಸಮಾಧಿ ಅಗೆಯುವ ಪ್ರಕ್ರಿಯೆಯು ಅಂದ್ರೆ ಸ್ಥಳ ಮಹಜರು ಆಗಿರ್ಬೋದು ಅಥವಾ ಪಂಚನಾಮೆ ಆಗಿರ್ಬೋದು ಅಥವಾ ಒಂದಷ್ಟು ಶವಗಳನ್ನ ಊತಿರ್ತಕ್ಕಂಥ ಜಾಗಗಳಲ್ಲಿ ಹೋಗಿ ಅವನ್ನ ತಗ್ಸುವಂಥದ್ದು, ಅವನ ರೆಕಾರ್ಡಿಂಗ್ ಮಾಡುವಂಥದ್ದು, FSL ಗೆ ಕಳಿಸುವಂಥದ್ದು, ಈ ರೀತಿಯ ಪ್ರಕ್ರಿಯೆ ನಡಿಬೇಕಿತ್ತಲ್ಲ, DNA ಟೆಸ್ಟ್ ಮಾಡುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳು ನಡೆಯಬೇಕಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ದೂರುದಾರನು ಸಾಕ್ಷಿ ಈ ಕೆಲಸ ಮುಗಿಯುತ್ತಿದ್ದಂತೆಯೇ ಅಂದ್ರೆ ಅವ್ನು ಏನನ್ನ ಹೇಳಕ್ ಬಂದಿದ್ದಲ್ಲ, ಈಗ ನಾನು ಹೆಣಗಳನ್ನ ಬಗಿತೀನಿ ತೆಗಿತೀನಿ ನಾನು ಹೇಳ್ತೀನಿ ಅಂತ, ಅದು ಮುಗಿಯುತ್ತಿದ್ದಂತೆಯೇ ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತದೆ. ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ನಡೆಸಲು ಆತುರ ತೋರುತ್ತಿದ್ದಂತೆ ಸುದ್ದಿ ಹರಿದಾಡುತ್ತಿದೆ. ಈ ವಿಷಯವನ್ನ ಸಾಕ್ಷಿದಾರರ ಪರವಾದಂತ ವಕೀಲರಿಗೂ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನ ಪರಿಶೀಲಿಸಲಾಗುತ್ತಿದೆ. ಹಂಗಾದ್ರೆ ನಿನ್ನೆ ವಕೀಲರು ಮತ್ತೆ ದೂರುದಾರ ಸುಮ್ಮನೆ ಬ್ಲೈಂಡ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರ ಪೊಲೀಸರು ಬರ್ತಾರೆ ಅಂತ ನಂಬ್ಕೊಂಡಾಗಾದ್ರೆ ನಿಮ್ಗೆ ಪೊಲೀಸರು ಇನ್ಫಾರ್ಮ್ ಮಾಡಿಲ್ವ ಬರ್ತೀವಿ ಅಂತ? ಇದೊಂಥರ ಹೆಂಗಾಗೈತೆ ಅಂತಂದ್ರೆ ಈಗ ಈ ಕಡೆ ಅಡ್ವೊಕೇಟ್ಸ್ಗಳು ಈ ಕಡೆ ಪೊಲೀಸರು ಒಂಥರ ಅಂತರ್ಯುದ್ಧ ಆಗಿದೆ ಈಗ. ಅದಕ್ಕೆ ಸಂಬಂಧಪಟ್ಟ ನಾವು ಅವ್ರಿಗೆ ಹೇಳಿದೀವಿ ಇದು ಬರ್ತಿಲ್ಲ ಅನ್ನೋ ತರ. ಓಕೆ, ಮೂರನೇ ಪಾಯಿಂಟ್ ಏನಿದೆ, ಸಾಕ್ಷಿ ದೂರುದಾರರ ಸಮ್ಮತಿಸಿದ್ದಲ್ಲಿ ಅಂದ್ರೆ ಈಗ ಯಾರು ಬಂದಿದ್ದಲ್ಲ ಮುಸುಕುದಾರಿ ವ್ಯಕ್ತಿ, ಅವನೇನಾದ್ರು ಅದಕ್ಕೆ ಒಪ್ಪಿಗೆ ಕೊಟ್ರೆ, ಅದಕ್ಕೆ ಸಮ್ಮತಿ ಕೊಟ್ರೆ ಅವನು ಓಕೆ ಅಂತಂದ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆ ಅಂದ್ರೆ ವ್ಯಕ್ತಿಯನ್ನ ಪ್ರಜ್ಞೆ ತಪ್ಪಿಸಿ ಮಲಗಿಸಿ ಅದನ್ನ ವೈದ್ಯಕೀಯ ಲೋಕದಲ್ಲಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅವನು ಏನ್ ಸತ್ಯವನ್ನ ಹೇಳ್ತಾವನ ಸುಳ್ಳನ್ನ ಹೇಳ್ತಾನ ಅಂತಂದ್ರೆ ಅವನಿಗೆ ಅರಿವಿಲ್ಲದೆ ಹೇಳುವಂತಹ ವಿಚಾರಗಳವೆಲ್ಲ. ಅಂದ್ರೆ ನಿನ್ನ ಹೆಸರೇನು, ನೀನ್ ಯಾರು, ಎತ್ತ, ಏನೇನ್ ನೋಡಿದೆ, ಏನೇನ್ ಬಿಟ್ಟೆ, ಅವ್ನು ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನೆ ಅನ್ನೋದನ್ನ ಬ್ರೈನ್ ಮ್ಯಾಪಿಂಗ್ ಮೂಲಕ ಅಥವಾ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರುತ್ತಾರೆ. ಹಾಗೆ ಬಿಡ್ಲಿ ಬಿಡಿ, ಇದನ್ನು ಆಗೋಗ್ಲಿ ಬಿಡಿ. ಈಗ ಅವನೇನಾದ್ರು ಸುಳ್ಳು ಹೇಳಕ್ ಬಂದವನೇ ಅಂದ್ರೆ ಅದು ಆಚೆಗೆ ಬರುತ್ತೆ, ಸತ್ಯ ಹೇಳಕ್ ಬಂದವನೇ ಸತ್ಯ ಹೇಳವನೇ ಅಂತಂದ್ರೆ ಅದು ಆಚೆಗೆ ಬರುತ್ತೆ. ಆದರೆ ಆತ ಸುಳ್ಳು ಹೇಳ್ತಾನ ಸತ್ಯ ಹೇಳ್ತಾನ ಅನ್ನೋಂಥದ್ದನ್ನ ಪಬ್ಲಿಕ್ ಹೇಗೆ ನಂಬ್ತಾರೆ? ರೆಕಾರ್ಡಿಂಗ್ ಮಾಡಿ ಅದನ್ನ ನೈಜವಾಗಿ ತೋರಿಸಿದ್ರೆ ಬಹುಶಃ ನಾವೆಲ್ಲರೂ ಕೂಡ ನಂಬಬಹುದು. ಅಥವಾ ಇದು ತನಿಖೆ ನಡೀತಾ ಐತೆ, ಇದು ಗುಪ್ತವಾಗಿರುತ್ತೆ ಕಾರಣಕ್ಕೆ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನು ಆಚೆ ಕೊಟ್ಟು ಅವನಿಗೆ ತಲೆ ಸರಿ ಇಲ್ಲ ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಯಾರನ್ನ ನಂಬೋದು ಜನ ಮೇಲೆ? ಓಕೆ, ಇದು ಒಂದು ಪಾಯಿಂಟ್ ಆಯ್ತು. ಅದಾದ ನಂತರ ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತವೆಂದು ನಿರ್ಧರಿಸುತ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ಅಧಿಕಾರಿ ಇದಾರಲ್ಲ, ಆಫೀಸರ್ ಇದಾರಲ್ಲ, ಅವರು ಯಾವ ಹಂತದಲ್ಲಿ, ಯಾವ ಸ್ಟೇಜ್ನಲ್ಲಿ, ಯಾವ ಸಮಯದಲ್ಲಿ, ಯಾವ ಸಂದರ್ಭದಲ್ಲಿ ಅದನ್ನ ನಾವು ಪ್ರಕ್ರಿಯೆ ಅಗಿಬೇಕು ಅಂತ ತೀರ್ಮಾನ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ ಪ್ರಕ್ರಿಯೆಯನ್ನ ನಡೆಸಲಾಗುವುದು. ಬಹುಶಃ ಇಲ್ಲಿ SP ಬಂದ್ ಹೇಳಿದ್ರು, ಹೋಮ್ ಮಿನಿಸ್ಟರ್ ಬಂದ್ ಹೇಳಿದ್ರು, CM ಬಂದ್ ಹೇಳಿದ್ರು ಕೇಳಲ್ವೇನೋ. ತನಿಖಾಧಿಕಾರಿಯು ಯಾವ ಹಂತದಲ್ಲಿ ಅದನ್ನ ತೆಗಿಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವಾಗ ಈ ಪ್ರಕ್ರಿಯೆಯನ್ನ ನಡೆಸಲಾಗುವುದು ಅನ್ನುವಂಥದ್ದೊಂದು ಮಾಹಿತಿ ಬಂದಿದೆ. ಮತ್ತಿನ್ನೊಂದು, ಯಾಕೆ ಆ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡ್ತಿಲ್ಲ, ಯಾಕೆ ವ್ಯಕ್ತಿಯನ್ನ ಪೊಲೀಸರು ಸುತ್ತಮುತ್ತ ಸುತ್ತುವರೆದಿಲ್ಲ, ಯಾಕೆ ವ್ಯಕ್ತಿಗೆ ರಕ್ಷಣೆ ಸಿಗ್ತಿಲ್ಲ? ಯಾರಾದ್ರೂ ಬಂದವನನ್ನ ಅನಾಮಿಕ ವ್ಯಕ್ತಿಗಳು ಅಥವಾ ಇಂಟೆನ್ಷನಲಿ ಯಾರಾದ್ರೂ ಬಂದವನನ್ನ ಏನಾದ್ರೂ ಮಾಡಿದ್ರೆ ಅಂತ ನಮಗೆ ಸಹಜವಾಗಿ ಕ್ವಶನ್ಸ್ಗಳು ಹುಡ್ಕೊಂಡಿರ್ತವೆ. ಅದಕ್ಕೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ, ಸಾಕ್ಷಿಯ ಗುರುತು ರಕ್ಷಣೆಗಾಗಿ ಮನವಿ ಸಲ್ಲಿಸಲಾಗಿದ್ದಂತ ಸಂದರ್ಭದಲ್ಲಿ ಸಾಕ್ಷಿದಾರನ ಪರವಾದ ವಕೀಲರು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ಹಾಗೂ ಇತರ ಸಂವಹನ ನಡೆಸುವಾಗ ಹಲವು ಮಾಹಿತಿಗಳನ್ನು ಹಂಚಿಕೊಂಡಿರುವ ಬಗ್ಗೆ ವಕೀಲರನ್ನ ವಿಚಾರಣೆ ನಡೆಸಲಾಗಿರುತ್ತದೆ. ಸಾಕ್ಷಿ ದೂರುದಾರರ ಕೋರಿಕೆಯ ಮೇರೆಗೆ ಸದರಿ ಮಾಹಿತಿಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂಬುದಾಗಿ ವಕೀಲರು ಪ್ರತ್ಯುತ್ತರ ಕಳಿಸಿರ್ತಾರೆ. ಅಂದ್ರೆ ಆತನ ಸಂಬಂಧಪಟ್ಟ ಮಾಹಿತಿಯನ್ನ ನೀವೇ ಬಿಟ್ಟಿದ್ದೀರಾ, ನೀವೇ ಲೀಕ್ ಮಾಡಿದ್ದೀರಾ ಅನ್ನೋಂಥದ್ದೊಂದು ಫೈಟ್ ನಡೀತೈತಿ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟ ವಕೀಲರು ಏನ್ ಹೇಳಿದ್ದಾರೆ, ಕೇವಲ ಈ ವಿಷಯವನ್ನ ಮಾತ್ರ ನಾವು ಅಷ್ಟೇ ಮಾಧ್ಯಮಗಳಿಗೆ ಹೇಳಿದ್ದೀವಿ ಅಂತ ನಮಗೆ ಮಾಹಿತಿಯನ್ನ ಕಳಿಸಿರ್ತಾರೆ, ಪ್ರತ್ಯುತ್ತರವನ್ನ ಕಳಿಸಿರ್ತಾರೆ. ಆದರೆ ಸದ್ರಿ ಪತ್ರಿಕಾ ಪ್ರಕಟಣೆ ಹಾಗೂ ಇತರ ಸಂವಹನಗಳ ಮೂಲಕ ನೀಡಿರುವ ಮಾಹಿತಿಗಳು ಸಾಕ್ಷಿ ಗುರುತಿನ ರಕ್ಷಣೆಗೆ ಸಾಧ್ಯವಾಗಿರುವುದಿಲ್ಲ. ಸುದ್ರಿ ಅರ್ಜಿಯ ಹೆಚ್ಚಿನ ವಿಚಾರಣೆಯು ಬಾಕಿ ಇರುತ್ತದೆ.
ಇದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ರಕ್ಷಣೆಗೆ ಸಂಬಂಧಿಸಿದಂತೆ ಅಥವಾ ಅವನೇನ್ ಹೇಳೋದ್ಲ ವಿಚಾರ ಅದಕ್ಕೆ ಸಂಬಂಧಪಟ್ಟ ರಕ್ಷಣೆ, ಅವನಿಗೆ ರಕ್ಷಣೆಗೆ ಸಂಬಂಧಪಟ್ಟಂಗೆ ನಿಯಮ 7ರ ಅಡಿಯಲ್ಲಿ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಹಕಾರವಿದ್ದಲ್ಲಿ ಮಾತ್ರ ತೆಗೆದುಕೊಳ್ಳಬಹುದಾದಂತ ಹಲವು ಕ್ರಮಗಳಿವೆ. ಈ ಬಗ್ಗೆ ದಿನಾಂಕ 10ನೇ ತಾರೀಕು 7ನೇ ತಿಂಗಳು 2025ನೇ ಇಸ್ವಿ, ಅಂದ್ರೆ ಇವತ್ತು ಗುರುವಾರ ಅಲ್ವಾ, ಇವತ್ತು 8 ದಿನ ಗುರುವಾರ ಆಯ್ತಲ್ಲ, ಅವತ್ತೇ ನಾವು ಸಾಕ್ಷಿದಾರನ ಪರವಾದ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಲಾಗಿದೆ, ಮೇಲ್ ಮಾಡಿದಾರಂತೆ. ಆದರೆ ಈವರೆಗೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರೊಂದಿಗೆ ಹಂಚಿಕೊಂಡಿರುವುದಿಲ್ಲ. ಪ್ರಕರಣದ ಬಗ್ಗೆ ವಕೀಲರೊಂದಿಗೆ ಎಲ್ಲಾ ಸಂವಹನಗಳು ಇಮೇಲ್ ಮೂಲಕ ಮಾತ್ರ ನಡೆಯುತ್ತಿರುವುದಾಗಿದೆ. ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲದಿದ್ದಾಗ ಅಂತಹ ಸಾಕ್ಷಿದಾರನಿಗೆ ಸಾಕ್ಷಿ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂಬುದಾಗಿ ಪೊಲೀಸ್ ಉಪಾಧೀಕ್ಷಕರು ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನ ಸಲ್ಲಿಸಿರುತ್ತಾರೆ. ತನಿಖೆಯ ಮುಂದಿನ ಹಂತಗಳಲ್ಲಿ ಸಾಕ್ಷಿದಾರನು ಲಭ್ಯವಿಲ್ಲದಿದ್ದರೆ ಅವರ ಇರುವಿಕೆಯ ಬಗ್ಗೆ ಪರಿಶೀಲಿಸಲು ಪೊಲೀಸರಿಗೆ ಯಾವುದೇ ಮಾಹಿತಿಗಳು ಕೂಡ ಇರುವುದಿಲ್ಲ ಎಂಬುದಾಗಿ ಕೂಡ ಸದ್ರಿ ವರದಿ ಉಲ್ಲೇಖಿಸಲಾಗಿರುತ್ತದೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಪತ್ರಿಕಾ ಪ್ರಕಟಣೆ. ನಾವ್ಯಾರು ಕೂಡ ನಾಳೆ ಬ್ಲೇಮ್ ಮಾಡಬಾರ್ದಲ್ಲ, ಯಾಕ್ರಿ ಹೋಗಿ ಒಯ್ಯ ಹೇಳಿದ್ನಲ್ಲ ದೂರದಾರ, ಅವನು ಹೋಗಿ ಕೂತವನೆ, ಅಡ್ವೊಕೇಟ್ಸ್ಗಳು ಬಂದು ಕೂತವ್ರೆ, ಆ ಜಾಗದಲ್ಲಿ ಬಂದು ನೀವು ಅಗೀತಿರಿ ತೆಗಿತೀರಿ ಮಹಜರು ಮಾಡ್ತೀರಿ ಅಂತ ಕಾಯ್ತಾ ಕೂತಿದ್ರು ನೀವು ಯಾಕ್ರಿ ಬಂದಿಲ್ಲ ಅಂತ ನಾವು ಪ್ರಶ್ನೆ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಪತ್ರಿಕಾ ಪ್ರಕಟಣೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಲ್ಲೇ ತಿಳ್ಕೊಂಡ್ರಿ, ಇದಿಷ್ಟು ಇಮೇಲ್ ಮೂಲಕ ಅಷ್ಟೇ ಸಂವಹನ ನಡೆಸಲಾಗುತ್ತಿದೆ. ಅಂದ್ರೆ ಮೌಖಿಕವಾಗಿ ಆಗ್ಲಿ, ದೂರವಾಣಿಯಿಂದನಾಗ್ಲಿ ಅಥವಾ ಭೇಟಿಯಾಗಲಿ ನಡೀತಿಲ್ಲ ಅಂತ ಅವರು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಅಪ್ಪಿತಪ್ಪಿ ಇಲ್ಲ, ನಾವು ಮಾತಾಡಿದೀವಿ ಪೊಲೀಸರ ಹತ್ರ ಹೋಗಿ ಅಂತ ಅವ್ರು ಹೇಳೋಂಗೂ ಇಲ್ಲ, ನಾವು ಇಮೇಲ್ ಮೂಲಕ ಅಷ್ಟೇ ನಿಮ್ಮ ಹತ್ರ ಮಾತಾಡಿರುವಂಥದ್ದು ಅನ್ನೋದನ್ನ ಒತ್ತಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಏನಾಗ್ಬೋದು, ಕೇಸಿಗ ಹಳ್ಳ ಹಿಡಿಯುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿವೆ. ಒಂದೇ ಒಂದು ಪ್ರಶ್ನೆ ನಮ್ಮ ಪೊಲೀಸರಿಗೆ, ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಒಬ್ಬ ಸಚಿವ, ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ ಮನೆಯಲ್ಲಿ ಏನಾರು ಆಗಿತ್ತು ಅಂತಂದ್ರೆ ಈ ರೀತಿಯ ಒಂದು ಘಟನೆ, ಅವಾಗ್ಲೂ ನೀವು ಬೇಜವಾಬ್ದಾರಿಯಾಗ ಇಲ್ಲ ನಾವು ಇನ್ನೂ ಅದಕ್ಕೆ ಸಂಬಂಧಪಟ್ಟ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಹಾಗೆ ಹೀಗೆ ಅಂತ ಏನಾದ್ರು ಲೆಕ್ಕಾಚಾರ ಆಗ್ತಿದ್ರ, ಮೀನಾಮೇಷ ಎಣಿಸ್ತಿದ್ರ? ಅವಶ್ಯಕತೆ ಇಲ್ವಾ ನ್ಯಾಯ ಕೊಡಿಸುವಂಥದ್ದು? ಒಟ್ಟಲ್ಲಿ ಈ ವ್ಯವಸ್ಥೆನಲ್ಲಿ ಯಾರು ಮೋಸ ಮಾಡ್ತಾರೋ, ಯಾರು ಅನ್ಯಾಯ ಮಾಡ್ತಾರೋ, ಯಾರು ಕಾನೂನಿನ ಕಣ್ಣಿಗೆ ಮಣ್ಣೆರಿಸ್ತಿದಾರೋ ಗೊತ್ತಿಲ್ಲ. ಪ್ರತಿಯೊಬ್ರು ಮಾಡ್ತಿರ್ತಕ್ಕಂಥದ್ದು ಈ ದೇಶದ ಕಾನೂನಿನ ಗೌರವ ಆಗಿದೆಯಲ್ಲ ಸಂವಿಧಾನ, ಅದಕ್ಕೆ ಮೋಸ ಮಾಡ್ತಿದ್ದಾರೆ. ಅದಕ್ಕೆ ಮೋಸ ಮಾಡ್ತಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. 4 ವ್ಯವಸ್ಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತಂದಾಗ ಇರುವಂತಹ ಮುಂದಿನ ಆಯ್ಕೆ ಏನು ಅಂತಂದ್ರೆ ಕೇರಳ ಸರ್ಕಾರ ಏನಾದರೂ ಬಂದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಷನ್ ಮಾಡುತ್ತಾ ಅಂತ ಅನ್ನಿಸ್ತಿದೆ. ಇದೇನಿದು ಹೊಸ ಪಾಯಿಂಟ್ ಅಂತ ನೀವು ಅನ್ಕೋಬಹುದು. ಈಗ ಹೌದು, ನಮ್ಮ ಕನ್ನಡದ ಮಾಧ್ಯಮಗಳು ಯಾರೋ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಂತ, ಯಾರಿಗೂ ಮದುವೆ ಡೇಟ್ ಆಗಸ್ಟ್ಗೇನೋ ಫಿಕ್ಸ್ ಆಯ್ತಂತ, ಅದಕ್ಕೆ ಸಂಬಂಧಪಟ್ಟಂಗೆ ಬಿಸಿ ಇದಾರಲ್ಲ, ಆ ಕಾರಣದಿಂದ ಕೇರಳ ಮಾಧ್ಯಮಗಳು ಬಂದು ತುಂಬಾ ಕವರ್ ಮಾಡಿದ್ದಾವೆ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರಿಕಾ ಗೋಷ್ಠಿಯನ್ನ ಕರೆಯಲಾಗಿತ್ತು. ಯಾರ್ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಆದಂತ ವಿ ಗೋಪಾಲ್ ಗೌಡ ಏನಿದ್ದಾರೆ ಅವರು, ಹಾಗೇನೆ ದ್ವಾರಕಾನಾಥ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರಲ್ಲ, ಅವರ ವಕೀಲರ ನಿಯೋಗ ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಪತ್ರಿಕಾಗೋಷ್ಠಿಯನ್ನ ಕರೆದಿತ್ತು ಪ್ರೆಸ್ ಕ್ಲಬ್ ನಲ್ಲಿ. ಅಲ್ಲಿಗೆ ಕನ್ನಡದ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಬಂದಂತವ್ರೆ ಒಂದಷ್ಟು ಕೇರಳ ಮಾಧ್ಯಮಗಳು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಾಳಜಿ ಇದೆ ಅವ್ರಗಳಿಗೆ ಇದಕ್ಕೆ ಸಂಬಂಧಪಟ್ಟ ಸುದ್ದಿ ಅಂತ. ಸೊ ಇಡೀ ಕೇರಳಕ್ಕೆ ಗೊತ್ತಾಗ್ಬಿಡದೆ ವಿಷಯ. ಧರ್ಮಸ್ಥಳ ನಮ್ಮ ಆಸುಪಾಸಿನಲ್ಲಿರ್ತಕ್ಕಂಥ ಸ್ಟೇಟ್ನ ಒಂದು ಧರ್ಮದ ಕ್ಷೇತ್ರದಲ್ಲಿ, ಒಂದು ಧರ್ಮದ ಸ್ಥಳದಲ್ಲಿ ಈ ತರದೆಲ್ಲ ಘಟನೆಗಳು ನಡೆದು ಹೋಗಿದೆ ಅಂತೆ ಅನ್ನುವಂಥದ್ದು ಒಂದು ಸ್ವಲ್ಪ ಗಮನ ಹರಿಸಿ ನೋಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಬಹುಶಃ ಅವಕಾಶ ಇರಬಹುದು. ಅಂದ್ರೆ ಅಂತಾರಾಜ್ಯ ಅಥವಾ ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅನುಮಾನ ಬಂದಾಗ ಅಲ್ಲಿನ ಸ್ಟೇಟ್ ಟೀಮ್ ಬಂದು ಎನ್ಕ್ವೈರಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ 2 ಡೌಟ್ ಇಲ್ಲ. ಯಾಕಂತಂದ್ರೆ ಧರ್ಮಸ್ಥಳಕ್ಕೆ ಆಗಾಗ ಕೇರಳದ ಜನನು ಕೂಡ ಬರ್ತಾ ಇರ್ತಾರೆ. ಈತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲಿ 100 ಹೆಣನೋ 1000 ಹೆಣನೋ ಊತ ಹಾಕಿದ್ದಾನೆ, ಅದರಲ್ಲಿ ಕೇರಳದವ್ರು ಯಾರಾದ್ರೂ ಒಬ್ರು ಇದ್ರು ಇರಬಹುದು, ಮಿಸ್ಸಿಂಗ್ ಆಗಿದ್ರು ಇರಬಹುದು. ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಕೇರಳ ಸರ್ಕಾರ ತನಿಖೆಯನ್ನು ಆರಂಭಿಸಿದ್ರು ಡೌಟೇ ಇಲ್ಲ ಅಂತ ಅನಿಸ್ತಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನವೇ ತಗೊಂಡಿಲ್ವಲ್ಲ. ನನ್ನ ಸಿದ್ದರಾಮಯ್ಯನವರು, ಇವರು ಬಾಲನ್ ಅವರು, ಹಾಗೇನೆ ದ್ವಾರಕಾನಾಥ್ ಅವರ ಟೀಮ್ ಹೋಗಿ ಅವರನ್ನ ಸಂಪರ್ಕ ಮಾಡಿ ಇದಕ್ಕೆ ಸಂಬಂಧಪಟ್ಟಾಗೆ ಆಗ್ರಹ ಮಾಡಿದ್ದನ್ನ ಫೇಸ್ಬುಕ್ ನಲ್ಲಿ, ಟ್ವಿಟರ್ ಅಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕೊಂಡವರೇ ಹೊರತು ಅದಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಯಾವುದೇ ರೀತಿಯ SIT ತನಿಖಾ ತಂಡವನ್ನ ರಚನೆ ಮಾಡೋದಾಗ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಬ್ಯುಸಿ ಆಗಿಲ್ಲ ಅಂತ ಅನಿಸ್ತಿದೆ. ಬಹುಶಃ ಮಾಡಿದ್ರೆ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಮಾಡಿದಂತಹ ತಂಡ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಆ ತಂಡ ಯಾವ ರೀತಿ ತನಿಖೆ ಮಾಡುತ್ತೋ ಗೊತ್ತಿಲ್ಲ, ತನಿಖೆಯ ಫಲಿತಾಂಶ ಯಾವ ರೀತಿ ಆಚೆ ಬರುತ್ತೋ ಒಂದೂ ಗೊತ್ತಿಲ್ಲ. ನನಗನ್ನಿಸ್ತಿದೆ ಇವಾಗ ಹೌದು, ಇದಕ್ಕೆ ಸಂಬಂಧಪಟ್ಟಾಗ ಪಕ್ಕದ ಸ್ಟೇಟ್ ಏನಾದ್ರು ಬಂದು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿದ್ರೆ ಬಹುಶಃ ಇಲ್ಲಿ ಸತ್ಯಾಸತ್ಯತೆಗಳು ಆಚೆ ಬರಬಹುದು ಅಂತ ಈಗ ಅನ್ನಿಸ್ತಿದೆ. ಒಟ್ಟಾರೆಯಾಗಿ ಕಾದು ನೋಡ್ಬೇಕು, ಇನ್ನೇನು ಇಲ್ಲ. ಕಾದೇನ್ ನೋಡ್ಬೇಕು,
ಈ ಕೇಸು ಹಳ್ಳ ಹಿಡಿಯುವಂಥದ್ದನ್ನ ನಾವು ನೀವು ಹಿಂಗ್ ಅನ್ಕೊಂಡು ನೋಡ್ಬೇಕಷ್ಟೆ. ಇದಕ್ಕೆ ಸಂಬಂಧಪಟ್ಟಾಗೆ ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಮಾಹಿತಿ ಕೊಡುವಂಥದ್ದು, ನೀವು ನೋಡುವಂಥದ್ದು, ಬೇಸರ ಮಾಡ್ಕೊಳ್ತಿರೋ, ಖುಷಿ ಪಡ್ತಿರೋ ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ವಾಸ್ತವವನ್ನ ಶೇರ್ ಮಾಡ್ಕೊಂಡಾಗ ನಿಜಕ್ಕೂ ಬೇಸರ ಆಗ್ತಿದೆ ಪ್ರತಿ ಕ್ಷಣವೂ ಕೂಡ. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವರು ಈಗಲೂ ಕೂಡ ಮನುಷ್ಯರಾಗಿಲ್ಲ, ಮೃಗಗಳಾಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಿರೋಂಥವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ನಡೀತಿದೆ. ಅಂದ್ರೆ ಬೈಯುವಂಥದ್ದು, ಅವ್ರನ್ನ ತೇಜೋವಧೆ ಮಾಡುವಂಥದ್ದು. ಇಲ್ಲಿ ಯಾರನ್ನು ನಾವು ಬ್ಲೇಮ್ ಮಾಡ್ತಿಲ್ಲ, ಸತ್ಯ ಕೇಳ್ತಿರೋದಷ್ಟೇ. ಯಾರೋ ಒಬ್ಬ ವ್ಯಕ್ತಿ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕ್ವಶನ್, ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ಸಾತೋದ, ಮಿಸ್ ಆದ, ಅಥವಾ ಏನೋ ಹತ್ಯೆ ನಡೆದೋಯ್ತು ಸರಣಿ, ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಏನೂ ಕಾನೂನು ಸಪೋರ್ಟ್ ಮಾಡಲ್ಲ, ಖಾಲಿ ಕೂತಿರ್ತೀರಿ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ಇದನ್ನು ಗಮನಿಸಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಾಗ ನನಗೆ ಗೊತ್ತು, ನನ್ನ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಹೇಳ್ತೀನಿ ಅಂತ ಬಂದಾಗ ನೀವು ಅವನನ್ನ ಆಗೋಗಿರೋದು ಆಗೋಗೈತೆ ಹೋಗು ಅಂತೀರಾ, ಅಥವಾ ನನ್ನ ಫ್ಯಾಮಿಲಿಯವ್ರಿಗೆ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡ್ತೀರಾ? ಹೇಳ್ರಪ್ಪ. ಈಗ ಅಲ್ಲಿ ಯಾರಾದ್ರೂ ಮಾಡಿರ್ಲಿ, ಅದು ಸೆಕೆಂಡರಿ. ಬಟ್ ಮಾಡಿದ್ದಾರ ಇಲ್ವಾ ಅನ್ನೋದು ತನಿಖೆ ನಡೆಯೋದಿಕ್ ಬಿಡ್ಕೊಡಿ, ತನಿಖೆ ನಡೆಯೋದಿಕ್ಕೆ ಆಗ್ರಹ ಮಾಡ್ಕೊಡಿ. ದೇವಸ್ಥಾನ ಟಾರ್ಗೆಟ್ ಮಾಡೋದು ಬೇಡ, ಪಕ್ಕಕ್ಕೆ ಇಟ್ಬಿಡಿ ಅದನ್ನ. ಅದಕ್ಕೆ ಸಂಬಂಧಪಟ್ಟ ಮಾತೇ ಬೇಡ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸಂಬಂಧಪಟ್ಟಂಗೆ ಎನ್ಕ್ವೈರಿ ನಡೀಲಿ, ಆಚೆ ಬರ್ಲಿ, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲಿ. ಮಂಪರ್ ಪರೀಕ್ಷೆ ಒಬ್ಬಂಗೆ ನಡೆದ್ರೆ ಸಾಕಾ? ಬೇರೆಯವ್ರಿಗೆ ಬೇಡವಾ? ಬೇರೆಯವ್ರಿಗೂ ನೋಡಿದ್ರೆ ಆಚೆ ಬರ್ಬೋದು. ಅದನ್ನ ಯಾಕೆ ಮಾಡ್ತಿಲ್ಲ? ಈತನ ವಿಚಾರದಲ್ಲಿ ಪಾಪ ಸಾಕ್ಷಿ ಹೇಳ್ಬೇಕು ಅಂತ ಬಂದಂತ ಓರ್ವ ವ್ಯಕ್ತಿ, ಅವನು ಸತ್ಯ ಹೇಳ್ಬೇಕು ಅಂತ ಬಂದಂತವನು, ಅವನು ನಾಳೆ ದಿನ ತಲೆ ಮರೆಸ್ಕೊಂಡು ಓಡೋಗ್ಬಿಡುವಂತ ಸಾಧ್ಯತೆ ಇದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಒಂದಷ್ಟು ವ್ಯಕ್ತಿಗಳಿಂದ ಅಂತ ಹೇಳ್ತಿರಲ್ಲ ಪೊಲೀಸರು. ಸಮಾಜಕ್ಕೆ ಊಹಾಪೋಹಗಳನ್ನ, ಕಪೋಕಲ್ಪಿತ ಕಥೆಗಳನ್ನ ನಂಬಬೇಡಿ ಅಂತ ಹೇಳ್ಬೇಕಾದಂತ ನೀವು ಯಾರೋ ಓರ್ವ ವ್ಯಕ್ತಿನೋ ಅಥವಾ ಇಬ್ಬರೋ ವ್ಯಕ್ತಿನೋ ಯಾರೋ ಮುಂದೆ ನಿಮ್ಗೆ ಗೌಪ್ಯವಾಗಿ ಮಾಹಿತಿ ಕೊಟ್ಟವರನ್ನೇ ನಂಬ್ಕೊಂಡು ಇದಕ್ಕೆ ಮುಂದುವರೆದಂಗೆ ತನಿಖೆ ಮಾಡೋದಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಕಾನೂನಿಗೆ ಸೆಲ್ಯೂಟ್, ಬಿಗ್ ಸೆಲ್ಯೂಟ್. ಅಂಡ್ ಅವನಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾದಂತ ನೀವು ಅವನೇ ಬಾಯ್ ಬಿಟ್ಟು ಕೇಳೋನೆ, ಅವನ ಆಧಾರ್ ಕಾರ್ಡ್ ಕೊಟ್ಟಿರ್ತಾನೆ ನಿಮ್ಗೆ, ಅದಕ್ಕೆ ಸಂಬಂಧಪಟ್ಟಾಗ ಅವನ ಗುರುತಿನ ಚೀಟಿಯನ್ನ ಕೊಟ್ಟು ನನಗೆ ರಕ್ಷಣೆ ಕೊಡಿ ಅಂತ ನಿಮ್ಮನ್ನೇ ಕೇಳಿರ್ತಾನೆ. ನಿಮ್ಮನ್ನು ತಪ್ಪಿಸಿಕೊಂಡು ಅವನು ಹೊರಟೋಗ್ತಾನೆ ಅಂತಂದ್ರೆ ಅವನು ಈ ಒಂಥರ ಅವನು ಈ ಪ್ರಪಂಚದಲ್ಲೇ ಅವನಂತ ವೀರ, ಶೂರ, ಧೀರ ಯಾರು ಇಲ್ಲ ಅಂತ ಅನ್ಕೊಬಹುದು. ನಿಮ್ಮ ಹತ್ರನೇ ರಕ್ಷಣೆ ಕೊಡಿ ಅಂತ ಕೇಳೋಕ್ ಬಂದಂತ ಒಬ್ಬ ವ್ಯಕ್ತಿ ಓಡೋಗ್ತಾನೆ, ತಲೆಮರೆಸ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತಂದ್ರೆ ಧನ್ಯವಾದ. ಥ್ಯಾಂಕ್ ಯು.